ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮ್ಗೆ? ಸಿದ್ದರಾಮಯ್ಯನವರು ಗುರಿ ಇಲ್ಲದ ಆಡಳಿತಗಾರ. ಓಕೆ. ಅವ್ರಿಗೆ ಯಾವ್ದು ಗುರಿ ಇಲ್ಲ, ಹ್ಮ್ ಅಧಿಕಾರ ಬಿಟ್ಟು. ಈ ಉದಾಹರಣೆಗೆ ಹೇಳ್ತೀನಿ, ಹ್ಮ್ ಸಿದ್ದರಾಮಯ್ಯ ಬರೋದಕ್ಕೆ ಅಂದ್ರೆ ಆ ಸಮಯ ನಾನು ಮಂತ್ರಿ ಆಗಿದ್ದೆ. ಹೌದು. ಆದ್ರೆ ನಮಗೆ ಎಷ್ಟೊಂದು ಗುರಿ ಇತ್ತು ಅನ್ನೋದಕ್ಕೆ ಹ್ಮ್ ನಿಮಗೆ ಕೇಳಿದ್ರೆ ಇದು ನಿಜನಾ ಅಂತ ಅನಿಸ್ತದೆ. ಇದನ್ನ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತ ಅನಿಸ್ಬಿಡ್ಬೋದು. ಹ್ಮ್ ಹ್ಮ್ ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹಾ, ಇದು ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲಿ. ಹ್ಮ್ ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗೋಕ್ ಮುಂಚೆ ಹ್ಮ್ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ. ಹೌದು. SM ಕೃಷ್ಣ ಮುಖ್ಯಮಂತ್ರಿ. ಹ್ಮ್ ಬಜೆಟ್ ಭಾಷಣ, ಅವಳು ಬಜೆಟ್ ಮಂಡ್ಸಾಗಿತ್ತು. ಬಜೆಟ್ ಭಾಷಣ ವಿರೋಧ ಪಕ್ಷದ ನಾಯಕನಿಗೆ ಪ್ರಿವಿಲೇಜ್. ಹ್ಮ್ ನಾನು ಅವ್ರ ಭಾಷಣ, ಅವ್ರ ಬಜೆಟ್ ನ ಟೀಕೆ ಅಂದ್ರೆ ನನ್ನ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ ಅಂದ್ರೆ ಮುಖ್ಯಮಂತ್ರಿ ಹಾಜರಿ ಇವತ್ತು ಇರ್ತಾರೆ. ಕರೆಕ್ಟ್. ಅದೊಂದು ಪದ್ಧತಿ ಇದೆ. ಹ್ಮ್ ಹ್ಮ್ ಲೋಕಸಭೆ ಬಿಟ್ಟು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಭಾಷಣನೇ ಮಾಡಲ್ಲ. ಹೌದು. ಅದು ಬಿಡಿ. ಇಲ್ಲಿ ಕೃಷ್ಣ SM ಕೃಷ್ಣ ನನ್ನ ಸ್ನೇಹ ಇಷ್ಟು ಚೆನ್ನಾಗಿತ್ತು ಅದು ಹೇಳಿ ಅವ್ರ ಮನೆಗೆ ಹೋಗ್ತಿದ್ದೆ ನಾನು. ಕರೆಕ್ಟ್. ಆವಾಗ ನಾನು ಅವತ್ತು ಟೀಕೆ ಏನೇನ್ ಮಾಡ್ಬೇಕು ಮಾಡ್ತಾ, ಹ್ಮ್ ನನಗೆ ಮುಂಚಿನಿಂದ ಒಂದು ಈ ಎಜುಕೇಶನ್ ಮೇಲೆ ತುಂಬಾ ಹ್ಮ್ ಆಸಕ್ತಿ ಇತ್ತು ಹ್ಮ್ ಹ್ಮ್ ನನ್ನ ಸಣ್ಣ ವಯಸ್ಸಿನಿಂದಾನೆ. ಕರೆಕ್ಟ್. ಅದನ್ನ ಹೇಳಿದೆ ನಾನು, ಇದೇನಿದು ನಿಮ್ಮ ಬಜೆಟ್ನೊಳಗೆ ಎಜುಕೇಶನ್ಗೆ ಹಣ ಇಟ್ಟಿಲ್ಲ, ಹ್ಮ್ ಅದಿಲ್ಲ ಇದಿಲ್ಲ. ಮತ್ತೆ ದೇಶದೊಳಗೆ ಹೈಯರ್ ಎಜುಕೇಶನ್ ಅಂದ್ರೆ ಹ್ಮ್. ಡಿಗ್ರಿ. ಹ್ಮ್ ನಮಗೆ ಹೈಯರ್ ಅಂದ್ರೆ ಎಂಜಿನಿಯರಿಂಗು ಮೆಡಿಕಲ್ ಅಲ್ಲ, ಡಿಗ್ರಿ ಕಾಲೇಜ್ಗಳೇ ಇಲ್ಲ ನಿಮ್ಮ ಸರ್ಕಾರದಲ್ಲಿ. ಇನ್ಫ್ಯಾಕ್ಟ್ ಚಾಲೆಂಜ್ ತಗೊಂಡ್ ಮಾಡಿದ್ವಿ ನೀವು ಅಂತ. ಅಂತ ಭಾಷಣ ಮಾಡಿದ್ದೆ. ಕರೆಕ್ಟ್. ಆಗ ಅವರು ಹಿಂಗಂದ್ರು ಕೂತೆ, ಹ್ಮ್ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲ ನೀವು ಅಂದ್ರು. ನಾನು ಹೇಳಿದೆ, ಹಾ. ಒಂದಿಷ್ಟು ಹೊಸ ಡಿಗ್ರಿ ಕಾಲೇಜ್ಗಳನ್ನು ಶುರು ಮಾಡಿ, ಎಲ್ಲ ತಾಲೂಕ್ ಸೆಂಟರ್ಗಳನ್ನು ಚೂಸ್ ಮಾಡಿ. ಹ್ಮ್ ನಿಮಗೆ ಗೊತ್ತಾ ಒಂದು ಕಾಲೇಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರು. ಹ್ಮ್ ಗೊತ್ತಿಲ್ಲ ಅಂದೆ. ನಾನು ಯಾವತ್ತು ಮಂತ್ರಿ ಆಗೇ ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಗೊತ್ತಿದೆ ಇರೋದ್ರ ಬಗ್ಗೆ ಮಾತಾಡ್ತೀರಾ ಅಂದ್ರು. ಓಕೆ. ಅದಕ್ಕೆ ಕೇಳಿದ್ರೆ ಗೊತ್ತು ಮಾಡ್ಕೋತೀನಿ ಅವಕಾಶ ಬಂದ್ರೆ. ಎಷ್ಟು ಕಾಲೇಜ್ ಮಾಡ್ಬೇಕು ಅಂತ ನಿಮ್ದು ಆಸೆ ಇದೆ? ಹ್ಮ್ ಮಾಡಿ ಒಂದು 50-60 ಕಾಲೇಜ್ಗಳು ಮಾಡಿ ಹೊಸದಾಗಿ ಇದ್ದೆ. ಅವರು ಜೋರ ನಕ್ಕು, ಶಂಕರಮೂರ್ತಿಗಳು ವಿರೋಧ ಪಕ್ಷದ ನಾಯಕರು ಹ್ಮ್. ಯಾವುದೋ ಭಾವನಾ ಲೋಕದಲ್ಲಿದ್ದಾರೆ, ಮಾಲು. ಭ್ರಮಾಲೋಕದಲ್ಲಿದ್ದಾರೆ. ಆ ತರ ಮಾತುಗಳು ನಮ್ದು ಹೊರತು ಚಿಕ್ಕಮಕ್ಕಿ ತುಂಬಾ ನಡೆದಿದೆ. ಹಾ. ಅಂದು ಹ್ಮ್ ನಾನು ಎದ್ದೇಳಕ್ ಹೋದೆ, ಎಲ್ಲ ಕುತ್ಕೊಳ್ಳಿ, ಹ್ಮ್ ಇದು ನಿಮ್ಗೆ ಯಾವಾಗ ಮುಂದೆ ಅವಕಾಶ ಬರುತ್ತಲ್ಲ ಅವಾಗ ಮಾಡಿ ನೋಡೋಣ. ಮಾಡಿದ್ರಲ್ಲ ಸರ್ ಆಮೇಲೆ. ಪುಣ್ಯಕ್ಕೇನಾಯ್ತು, ನಾನು ವಿರೋಧ ಪಕ್ಷದ ನಾಯಕ ಇದ್ದು ನೆಕ್ಸ್ಟ್ ಮಿನಿಸ್ಟರ್ ಆದ ಎಜುಕೇಶನ್, ಹೈಯರ್ ಎಜುಕೇಶನ್ ಆಸ್ ಎ ಚಾಲೆಂಜ್. ಹ್ಮ್ ನಾನು ಅವಾಗೆಲ್ಲ ಆಫೀಸರ್ಗಳನ್ನು ಕೂರಿಸಿ ಕೇಳಿದೆ, ಎಷ್ಟು ತಾಲೂಕಾ ಸೆಂಟ್ರಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ ಲಿಸ್ಟ್ ಕೊಡಿ ಅಂತ, ಓಕೆ. ಇಡೀ ರಾಜ್ಯದ್ದು. ಹ್ಮ್ ಹ್ಮ್ ಆಮೇಲೆ ಇನ್ನು ಈ ಕೆಲವು ದೊಡ್ಡ ಊರುಗಳು, ಇವನ್ ಬೆಂಗಳೂರು ಸೇರ್ಕೊಂಡು ತಾಲೂಕಾ ಸೆಂಟರ್ ಅಂದ್ರೆ ಒಂದು ಅಸೆಂಬ್ಲಿ ಕ್ಷೇತ್ರ, ಕರೆಕ್ಟ್. ಅದರದ್ದು ಇಷ್ಟು ಕೊಡಿ ಟೋಟಲ್ ಒಂದೇ. ಹಾ. ಹೊಸದಾಗಿ ಅವತ್ತಿನ ತನಕ ಇದ್ದದ್ದು ಹ್ಮ್. 158 ಕಾಲೇಜು, ಸರ್ಕಾರಿ ಡಿಗ್ರಿ ಕಾಲೇಜು. ಓಕೆ. ನಾನು ಒಂದು ಸಿಂಗಲ್ ಆರ್ಡರ್ ಹ್ಮ್ ಹೊಸದಾಗಿ 184 ಕಾಲೇಜುಗಳನ್ನ ಪ್ರಾರಂಭಕ್ಕೆ ಆರ್ಡರ್ ಮಾಡಿದೆ. Wow. ಇವತ್ತು ನಡೀತಾ ಇದಾವೆಲ್ಲ. ಹೌದು. ಅಂದ್ರೆ ಇದು ನಾನು ಹೇಳಿದ ಗುರಿ, ಕಲ್ಪನೆ, ಕರೆಕ್ಟ್. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದು ನನಗೆ. ಗೊತ್ತಿದ್ದು ನನ್ನ ಅವಧಿ 25 ತಿಂಗಳು ಅಂತ. ಹ್ಮ್ ಮಾಡಿದೆ 20 ತಿಂಗಳೊಳಗೆ ಮಾಡ್ಬಿಟ್ನಲ್ಲ ನಾನು. ಹ್ಮ್ 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 ಐ ವಾಸ್ ಏಬಲ್ ಟು ಡೂ ಇಟ್. ಕರೆಕ್ಟ್. ಹಾಗೆ ಸಿದ್ದರಾಮಯ್ಯನವ್ರಿಗೆ ನೀವು ಕೇಳಿದ ಪ್ರಶ್ನೆಗೆ ಹ್ಮ್ ಏನೂ ಗುರಿ ಇಲ್ಲ. ಓಕೆ.